ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ನವರಾತ್ರಿಯ 5ನೇ ದಿನ ನಾವು ಪೂಜೆ ಮಾಡುವುದು ಮಾ ಸ್ಕಂದ ಮಾತಾ ದೇವಿಗೆ. ಸ್ಕಂದ ಎಂದರೆ ಕಾರ್ತಿಕೇಯ ಮತ್ತು ಮಾತಾ ಎಂದರೆ ತಾಯಿ, ಅಂದರೆ ಇವರು ಕಾರ್ತಿಕೇಯ ಅವರ ತಾಯಿ. ಇವರ ಆರಾಧನೆ ಮೋಕ್ಷ, ಐಶ್ವರ್ಯ ಮತ್ತು ಜ್ಞಾನವನ್ನು ನೀಡುತ್ತಾರೆ. ಸ್ಕಂದ ಮಾತೆಯನ್ನು ಪೂಜೆ ಮಾಡುವುದರಿಂದ ದೈವಿಕ ತಾಯಿ ಮತ್ತು ಮಗನ ಆಶೀರ್ವಾದವನ್ನು ಒಂದೇ ಬಾರಿಗೆ ನೀಡುತ್ತಾರೆ. ಹಾಗೆ ಜ್ಞಾನ, ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇವರ ಆರಾಧನೆಯು ಭಕ್ತರಲ್ಲಿ ಆಧ್ಯಾತ್ಮಿಕ ಸ್ಪಷ್ಟತೆ, ಸಹನೆ ಮತ್ತು ಸಮತೋಲನವನ್ನು ತರುತ್ತದೆ. ಮಾನಸಿಕವಾಗಿ ಇವರ ಆರಾಧನೆ ಹೃದಯವನ್ನು ಶುದ್ಧೀಕರಿಸುತ್ತದೆ ಮತ್ತು ಭಕ್ತರಲ್ಲಿ ಮಾನಸಿಕ ಶಾಂತಿಯನ್ನು ನೀಡುತ್ತಾರೆ. ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡುವುದರಿಂದ ಮನೆಯಲ್ಲಿ ತಾಯಿ ಮಗನ ಸಂಬಂಧ ಬಲಿಷ್ಠವಾಗುತ್ತದೆ. ಇವರ ಕೈಯಲ್ಲಿ ಕಮಲದ ಪುಷ್ಪ, ಅಭಯ ಮುದ್ರೆ ಹಾಗೂ ಸ್ಕಂದವನ್ನು ಎತ್ತಿಕೊಂಡಿರುತ್ತಾರೆ. ಇವರು ಕಮಲದ ಮೇಲೆ ಕುಳಿತುಕೊಂಡಿರುತ್ತಾರೆ. ಅದಕ್ಕೆ ಇವರನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೀತಾರೆ. 5ನೇ ದಿನ ಸ್ಕಂದ ಮಾತಾ ದೇವಿಯ ಪೂಜೆ ಮಾಡುವುದರಿಂದ ದೇವಿಯ ಕರುಣೆ, ತಾಯಿ ಮಗನ ಪ್ರೀತಿ ಹಾಗೂ ಧೈರ್ಯ ಪಡೆಯುತ್ತೇವೆ. ಮನಸ್ಸು ಶುದ್ಧಿಯಾಗುತ್ತದೆ, ಕುಟುಂಬದಲ್ಲಿ ಏಕತೆ ಬರುತ್ತೆ ಮತ್ತೆ ದೇವರು ಕಷ್ಟಗಳಿಂದ ರಕ್ಷಿಸುತ್ತಾರೆ. ಧನ್ಯವಾದ.